ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಸಂಕ್ರಾಂತಿ ಹಬ್ಬದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಎಲ್ಲ ಕಡೆ ಸುಗ್ಗಿ ಸಂಕ್ರಾಂತಿ ಅಂತ ಮಾಡ್ತಾರೆ. ಅಂದರೆ ಬೆಳೆದಿರುವಂಥ ದವಸಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಎಲ್ಲವನ್ನು ಕೂಡ ದೇವರಿಗೆ ನೈವೇದ್ಯ ಮಾಡಿ, ಒಂದು ಪೂಜೆ ಮಾಡಿ, ಒಂದು ನಮ್ಮ ನೇಚರ್‌ಗೆ ಕೊಡುವಂಥ ಒಂದು ಕೃತಜ್ಞತೆ ಅಂತಲೇ ಹೇಳ್ಬೋದು. ರೈತರು ಆಚರಿಸುವಂಥ ಹಬ್ಬ ನಮ್ಮ ಸಂಕ್ರಾಂತಿ. ಆದರೆ ಸಿಟಿನಲ್ಲಿ ಅಷ್ಟೆಲ್ಲ ಆಚರಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರು, ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪುಟ್ಟದಾಗಿ ಆಚರಿಸ್ಕೊಂಡು ಬರೋದು ನಮ್ಮ ಸಂಪ್ರದಾಯ. ಸೊ, ಹಾಗಾಗಿ ನಾನಿವತ್ತಿನ ನಮ್ಮ ಮನೆಯಲ್ಲಿ ಮಾಡಿದಂಥ ಸಂಕ್ರಾಂತಿ ಹಬ್ಬದ ಡೀಟೇಲ್ಸನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ, ಸಂಕ್ರಾಂತಿ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಸಿಹಿ ಹಾಗೆ ಖಾರದ ಪೊಂಗಲ್ ಮಾಡೋದು ವಿಶೇಷ ಅಂತಲೇ ಹೇಳ್ತಾರೆ. ಸೊ, ಹಾಗಾಗಿ ಇವತ್ತಿನ ನಾನು ಸಂಕ್ರಾಂತಿ ಹಬ್ಬದ ಒಂದು ಚಿಕ್ಕ ವಿಡಿಯೋನ ನಾನು ಈ ರೆಸಿಪಿ ಜೊತೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಇವತ್ತು ಮನೆಯಲ್ಲಿ ಸಿಹಿ ಪೊಂಗಲ್ ಆಗಿರ್ಬೋದು, ಮತ್ತು ಖಾರ ಪೊಂಗಲ್, ಹಾಗೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲವನ್ನು ಕೂಡ ಮಾಡಿರುವಂತಹ ಒಂದು ಪದಾರ್ಥಗಳನ್ನು ಕೂಡ ಮಾಡಲಾಗಿತ್ತು. ಸೊ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಕೂಡ ಒಂದೇ ಆ, ಏನಂತ ಹೇಳ್ತೀವಿ ನಾವು ಒಂದೇ ಕುಕ್ಕರಲ್ಲಿ ಹೇಗೆ ಮಾಡಿದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಂತಂದರೆ, ಒಂದೇ ಸರಿ ಉರಿಯುವಾಗಲೇ ನಾನೆಲ್ಲ ಕೊಬ್ಬರಿ, ಎಳ್ಳು ಬೆಲ್ಲಕ್ಕಾಗಿರ್ಬೋದು, ಸಂಕ್ರಾಂತಿ ಅಂದನೇ ಎಳ್ಳು ಬೆಲ್ಲ ಅಲ್ವಾ. ಸೊ, ಅದೆಲ್ಲದಕ್ಕೂ ಕೂಡ ಬೇಕಾಗಿರುವಂತಹದನ್ನು ಕೂಡ ನಾನೆಲ್ಲ ಆವತ್ತಿನ ದಿನವೇ ನಾನು ರೆಡಿ ಮಾಡ್ಕೊತೀನಿ. ಅಂದರೆ ಧನುರ್ಮಾಸ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಬೆಳಿಗ್ಗೆ ಎದ್ದು ಅಂದರೆ 5 ಗಂಟೆ 6 ಗಂಟೆಗಿಂತ ಮುಂಚೆ, ಸೂರ್ಯಾಸ್ತಕ್ಕಿಂತ ಮುಂಚೆ ಪೂಜೆ ಮಾಡಿ, ಅದಾದಮೇಲೆ ನೈವೇದ್ಯಗಳನ್ನ ತಯಾರಿಸೋದಾಗಿರ್ಬೋದು, ಮತ್ತು ನಮಗೆ ಎಳ್ಳು ಬೆಲ್ಲಕ್ಕೆ ಬೇಕಾಗಿರುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಅವತ್ತೇ ಮಾಡ್ಕೊಳ್ಳೋದ್ರಿಂದ ಸಂಕ್ರಾಂತಿ ಅನ್ನೋ ಹಬ್ಬದ ದಿನ ತುಂಬಾನೇ ಅಂದರೆ ತುಂಬ ಕೆಲಸ ಇರುತ್ತೆ. ಸೊ, ಹಾಗಾಗಿ ಇದೆಲ್ಲವನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಎಳ್ಳು ಬೆಲ್ಲಕ್ಕೆ ಮೊದಲನೇದಾಗಿ ಹುರಿದಿರುವಂತಹ ಕಡಲೆ ಬೀಜ, ಹಾಗೆ ಕಡಲೆ ಮತ್ತು ಎಳ್ಳನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆಲ್ರೆಡಿ ಬೆಲ್ಲ ಹಾಗೆ ಕೊಬ್ಬರಿ ಇದೆಲ್ಲವನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್‌ಗಳು ಮಾಡಿ ಎತ್ತಿಟ್ಕೊಂಡಿರ್ತೀವಿ. ಅದನ್ನು ಮತ್ತೆ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತು ನಾವು ತುಂಬ ದಿನ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಹಾಳಾಗೋದಾಗಿರ್ಬೋದು, ಇಲ್ಲ ಒಂಥರ ಡಸ್ಟ್ ಸ್ಮೆಲ್ ಬರುತ್ತೆ ಅಂತ, ಅಂದರೆ ನಾವು ತುಂಬ ಜನ ಇಟ್ಟರೆ ಅದೊಂಥರ ಆಗುತ್ತಲ್ಲ, ಆ ರೀತಿ ಸ್ಮೆಲ್ ಬರೋದು ಯಾವುದು ಕೂಡ ಇರೋದಿಲ್ಲ. ಸೊ, ಹಾಗಾಗಿ ಇದೆಲ್ಲವನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ, ನೀವಿಲ್ಲಿ ನೋಡ್ತಿರ್ಬೋದು, ಎಳ್ಳನ್ನು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ, ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಸೊ, ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ, ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಆಚೆಗಡೆಯಿಂದ ತೊಗೊಂಬರೋದೇ ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಎಲ್ಲವೂ ಕೂಡ ರೆಡಿಮೇಡಾಗಿ ಸಿಕ್ಬಿಡುತ್ತೆ. ಆದರೂ ಮನೇಲಿ ಮಾಡಿರೋ ಟೇಸ್ಟ್‌ನ ಅದು ಬೀಟ್ ಮಾಡ್ಲಿಕ್ಕಾಗೋದಿಲ್ಲ. ಮತ್ತು ಅದ್ರಲ್ಲಿ ತುಂಬ ಜಾಸ್ತಿ ಸ್ವೀಟ್‌ನ ಹಾಕಿರ್ತಾರೆ. ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟಿರೋದಿಲ್ಲ. ಸೊ, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ, ಇಲ್ಲಿ ಪೊಂಗಲ್‌ಗೆ ಅಂತೇಳಿ ನಾನು 1 ಕಪ್‌ನಷ್ಟು ನಾನು ಏನು ಹೆಸರುಬೇಳೆನ ಹುರ್ಕೊಂಡಿದ್ದೀನೋ, ಅದ್ರ ಜೊತೆ 1 ರಿಂದ 1 ಕಪ್‌ನಷ್ಟು ಅಕ್ಕಿನ ಹಾಕಿ ಈ ರೀತಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಸೊ, ನಾನಿವಾಗ ಇದಕ್ಕೆ 3ರಷ್ಟು ನೀರನ್ನ ಸೇರಿಸಿ ಹಾಕ್ತಾ ಇದ್ದೀನಿ. ಅಂದರೆ ನಾವು ಯೂಶುವಲಿ ರೈಸ್‌ನ ಮಾಡುವಾಗ 2ರಷ್ಟು ನೀರನ್ನ ಸೇರಿಸ್ತೀವಿ. ಸ್ವಲ್ಪ ಮೆತ್ತಗಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತೇಳಿ 3ರಷ್ಟು ನೀರನ್ನ ಸೇರಿಸಿ ಹಾಗೆ ರೈಸ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲಕ್ಕೆ ನೀರನ್ನು ಹಾಕಿ ಅದು ಕರಗೋವರೆಗೂ ಕರಗಿಸ್ಕೊತಾ ಇದ್ದೀನಿ. ನಾನು ಇವಾಗ ನೋಡಿ, ಈ ಬೇಳೆ ಮತ್ತು ಅನ್ನ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗಿರುತ್ತೆ. ಸೊ, ಇದಾದ ನಂತರ ನನಗೆ ಪೊಂಗಲ್‌ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇದರಿಂದನೇ ನಾನು ತೊಗೊತೀನಿ. ನಾನು ಇದು ಯಾವುದನ್ನು ಕೂಡ ಸಪ್ರೇಟಾಗಿ ಯಾವುದು ಕುಕ್ ಮಾಡೋದಿಲ್ಲ. ಸೊ, ಈಸಿಯಾಗಿ ಒಂದೇ ರೈಸಲ್ಲಿ ಇಲ್ಲ ಒಂದೇ ಪಾಟಲ್ಲಿ ನನಗೆ ಎರಡೂ ಡಿಶ್‌ಗೂ ಬೇಕಾಗಿರುವಂತಹ ಮೇನ್ ಮೇನ್ ಏನಂತ ಹೇಳ್ತಾರೆ, ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಅದು ಸಿಕ್ಬಿಡುತ್ತೆ. ಸೊ, ಇವಾಗ ನನಗೆ ಎಷ್ಟು ಪೊಂಗಲ್‌ಗೆ ಬೇಕಾಗಿರುತ್ತೆ, ನಮ್ಮ ಮನೆಯಲ್ಲಿ ಎಷ್ಟು ಸ್ವೀಟ್‌ನ ತಿಂತಾರೆ, ಅದರ ಅಳತೆಗೆ ಅನುಸಾರವಾಗಿ ನಾನು ಈ ರೈಸ್‌ನ ತೊಗೊಂಡಿದ್ದೀನಿ. ಸೊ, ಇದಾದ ನಂತರ ಕರಗಿರುವಂತಹ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲುಗಳಿರೋದು ಸಾಮಾನ್ಯ. ಸೊ, ಹಾಗಾಗಿ ಅದನ್ನ ಕರಗಿಸಿ ಸೋಸ್ಕೊಳ್ಳೋದ್ರಿಂದ ಸ್ವಲ್ಪ ಕಲ್ಲಾಗಿರ್ಬೋದು, ಮತ್ತೆ ಏನಾದ್ರು ಕಡ್ಡಿ, ಈ ರೀತಿ ಕಬ್ಬಿನಲ್ಲಿ ಕಡ್ಡಿಗಳಿರುತ್ತೆ, ಆ ರೀತಿದು ಕೂಡ ಫಿಲ್ಟರ್ ಮಾಡ್ಕೋಬೋದು ಈಸಿಯಾಗಿ. ಮತ್ತೆ ಊಟದಲ್ಲಿ ಕಲ್ಲು ಸಿಗೋದು ಕೂಡ ತಪ್ಪುತ್ತೆ. ಸೊ, ಹಾಗಾಗಿ ನಾನು ಇದನ್ನ ಆದಷ್ಟು ನೀರಿನಲ್ಲಿ ಸ್ವಲ್ಪ ನೀರನ್ನ ಹಾಕಿ ಒಂದು ಅರ್ಧ ಲೋಟದಷ್ಟು ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ಕರಗಿದ್ಮೇಲೆ ಈ ರೀತಿ ನಾನು ಸೋಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಈಗ ಸ್ವಲ್ಪ ತುಪ್ಪನ ಹಾಕಿ, ಅದಕ್ಕೆ ಬೇಕಾಗಿರುವಂತಹ ದ್ರಾಕ್ಷಿ, ಗೋಡಂಬಿ, ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರಿದು, ನಾನಿವಾಗ ಇದನ್ನ ಪೊಂಗಲಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ದೇವಸ್ಥಾನದ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಸಾದ ಆಗಿರ್ಬೋದು, ಇಲ್ಲ ನಾವು ಏನು ಹೇಳ್ತೀವಿ ಸಿಹಿ ಪೊಂಗಲ್ ಅನ್ನೋದು ಕೂಡ ರೆಡಿ ಆಯಿತು. ಕೆಲವೊಬ್ಬರು ಇದಕ್ಕೆ ಸಕ್ಕರೆನೂ ಕೂಡ ಹಾಕ್ತಾರೆ. ನಿಮಗೆ ಸಕ್ಕರೆ ಇಲ್ಲ ಬೆಲ್ಲ ಯಾವುದಾದ್ರೂ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಎರಡೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ, ನಾನು ಸ್ವಲ್ಪ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ನಾನು ಜಾಸ್ತಿ ಬೆಲ್ಲನ ಪ್ರಿಫರ್ ಮಾಡ್ತೀನಿ.
ಸೊ ಇವಾಗ ಒಂದು ಟೇಸ್ಟಿ ಆಗಿರುವಂತಹ ಪೊಂಗಲ್ ರೆಡಿ ಆಯಿತು. ಸೊ ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಖಾರ ಪೊಂಗಲಿನ ಎಷ್ಟು ಈಸಿಯಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿ ಮಾಡಿಕೊಂಡೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸಿಹಿ ತಿಂದಮೇಲೆ ಖಾರ ಅನ್ನೋದು ಬೇಕೇ ಬೇಕಾಗುತ್ತೆ. ಬರೀ ಸಿಹಿನ ತಿಂದು ಆಗೋದಿಲ್ಲ. ಸೊ ಸಿಹಿ ರುಚಿಗೆ ಆಗಿದ್ರೆ ಖಾರ ನಮ್ಮ ದಿನನಿತ್ಯದ ಅಡುಗೆನಲ್ಲಿ ಒಂದು ಭಾಗ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಏನೆಲ್ಲ ಬೇಯಿಸ್ಕೊಂಡಿದ್ದೀನಿ ಆ ಅನ್ನಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ತೆಳ್ಳಗೆ ಬೇಕೋ ಅದಕ್ಕೆ ನಾನು ಇವಾಗ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ರೀತಿ ಏನಿದೆ ಅದನ್ನೆಲ್ಲನೂ ಕೂಡ ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ತುಪ್ಪ ಆಗಿರ್ಬೋದು ಇಲ್ಲ ಎಣ್ಣೆ ಆಗಿರ್ಬೋದು ಯಾವುದಾದ್ರೂ ಸರಿ ಬಿಸಿ ಮಾಡಿಕೊಂಡು ಅದಕ್ಕೆ ಕರಿಬೇವು ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಕೊಬ್ಬರಿ ಪೀಸಸ್ಗಳನ್ನ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉಂಡೆ ಆಗಿರುವಂತಹ ಮೆಣಸುಗಳನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರುವಂತಹ ಒಂದು ಖಾರ ಪೊಂಗಲ್ ರೆಡಿ ಆಯಿತು. ಸೊ ಯಾರೆಲ್ಲ ಖಾರ ಪೊಂಗಲ್ ಲವರ್ಸ್ ಇದ್ದೀರಾ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ನೀವು ಹೇಗೆ ಪೊಂಗಲ್ನ ಮಾಡ್ತೀರಾ ಅನ್ನೋಂಥ ರೀತಿಯೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಖಾರ ಪೊಂಗಲ್ ರೆಸಿಪಿ. ಸೊ ಸಂಕ್ರಾಂತಿ ಹಬ್ಬ ಅಂತಂದಮೇಲೆ ಬರೀ ಇಷ್ಟೇ ಇರುವುದಿಲ್ಲ, ಇನ್ನು ಎಳ್ಳು ಬೆಲ್ಲ ಆಗಿರ್ಬೋದು. ನಾನು ನನ್ನ ಮಗಳಿಗೆ ಮಾಡಿರುವಂತಹ ಮೇಕ್ ಓವರ್ ಎಷ್ಟು ತುಂಟು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ಲೋ ಹಾಗೆ ಎಷ್ಟೆಲ್ಲ ತುಂಟೆಲ್ಲ ಮಾಡಿದ್ಲು ಅನ್ನೋದು ಕೂಡ ಕೆಲವೊಂದು ವೀಡಿಯೋಸ್ ಕ್ಲಿಪ್ನ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದೆ. ಇದೆಲ್ಲವನ್ನು ನೀವು ನೋಡಬೇಕು ಅಂತಂದರೆ ಸೊ ಪ್ಲೀಸ್ ಕೊನೆಯವರೆಗೂ ಈ ವಿಡಿಯೋನ ನೋಡಿದ್ರೆ ಅದು ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿ ಅಂತೂ ಕಂಪ್ಲೀಟ್ ಆಗೋದಿಲ್ಲ. ಸೊ ನಾನಿಲ್ಲಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ತರೋದಕ್ಕಿಂತ ಮನೆಯಲ್ಲಿ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಬೆಲ್ಲ ಆಗಿರ್ಬೋದು, ಸ್ವಲ್ಪ ಹುರಿದಿರುವಂತಹ ಕಡಲೆ, ಹಾಗೆ ಸ್ವಲ್ಪ ಸಿಪ್ಪೆನ ತೆಗೆದಿರುವಂತಹ ಕಡಲೆಕಾಯಿ ಬೀಜ, ಹಾಗೆ ಸ್ವಲ್ಪ ಹುರಿದಿರುವಂತಹ ಎಳ್ಳು ಮತ್ತು ಕಲರ್ಫುಲ್ಲಾಗಿ ಕಾಣಲಿ ಅಂತೇಳಿ ಸ್ವಲ್ಪ ಜೀರಿಗೆ ಪೆಪ್ಪರ್ಮೆಂಟು ಹಾಗೆ ಸ್ವಲ್ಪ ಈ ವೈಟದ್ದು ಸ್ವೀಟ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ ಆಯಿತು. ಈಗ ಇವಳನ್ನ ಆಲ್ಮೋಸ್ಟ್ ನಾನು ರೆಡಿ ಮಾಡಿದ್ದೀನಿ. ಆದರೂ ಒಂದು ಕಡೆ ಕೂತ್ಕೊಳ್ಳಲ್ಲ. ತುಂಬ ಗಲಾಟೆ ಮಾಡೋದು. ಈ ಮಕ್ಕಳಿಗೆ ರೆಡಿ ಮಾಡೋದಂತೂ ತುಂಬಾ ಕಷ್ಟ ಇರುತ್ತೆ. ಆದರೂ ಕೂಡ ಹೆಣ್ಮಕ್ಳನ್ನ ಎಸ್ಪೆಷಲಿ ಹೆಣ್ಮಕ್ಳನ್ನ ರೆಡಿ ಮಾಡುವಾಗ ತುಂಬ ಖುಷಿ ಅನಿಸುತ್ತೆ. ನಮಗಿಂತ ನಾವು ರೆಡಿ ಆಗೋದ್ಕಿಂತ ನಾವು ಮಕ್ಕಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಆಸೆ. ಸೊ ಅದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಇಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ಅಪ್ಪ ಅಮ್ಮನೂ ಕೂಡ ಬಯಸ್ತಾರೆ. ಸೊ ಹಾಗೆ ಇವತ್ತು ಹಬ್ಬ ಆಗಿರುತ್ತಾ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ಎಳ್ಳು ಬೀರೋದು ಅನ್ನೋದು ಸಹಜವಾಗಿಯೇ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಕೂಡ ನಮ್ಮನೆಯಲ್ಲೂ ಕೂಡ ನನ್ನ ಮಗಳಿಗೆ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿ ಹೇಳ್ಬಿಡುವಂಥ ಶಾಸ್ತ್ರನ ಕೂಡ ಮಾಡಿದ್ವಿ. ಕೊಂಡಿದ್ದೆ ಅದೇ ರೀತಿಯಾಗಿರುವಂಥ ಡ್ರೆಸ್ ಆಗಿರ್ಬೋದು ಇಲ್ಲ ಕಲರ್ ಕಾಂಬಿನೇಷನ್ ಎಲ್ಲವೂ ಕೂಡ ತುಂಬಾ ಸೆಲೆಕ್ಟ್ ಮಾಡಿ ತೊಗೊಂಬಂದೆ. ಬಟ್ ಫೈನಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಓವರ್ ಸೈಜ್ ಅನ್ನಿಸ್ತು. ಬಟ್ ಅಂದರೆ ಬಳಿಯೋ ಮಕ್ಕಳಿಗೆ ಇದು ಹಬ್ಬ ಮುಗಿದ ಮೇಲೆ ಇನ್ನು 6 ತಿಂಗಳು ವರ್ಷ ಆದಮೇಲೆ ಯಾವುದೇ ಡ್ರೆಸ್ನ ಕೂಡ ನಾವು ಯೂಸ್ ಮಾಡೋದಿಲ್ಲ, ಹಾಗೆ ಎತ್ತಿಟ್ಟಿರ್ತೀವಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ. ಸೊ ಹಾಗಾಗಿ ಸ್ವಲ್ಪ ಓವರ್ ಸೈಜ್ ಇದ್ದರೆ ಅವ್ರಿಗೂ ಕೂಡ ನೆಕ್ಸ್ಟ್ ಇನ್ನೊಂದು ಯೂಸ್ ಮಾಡ್ಬೋದು, ಬೇರೆ ಯಾವ್ದಾದ್ರು ಫಂಕ್ಷನ್ಸ್ ಆಗಿರ್ಬೋದು ಅಂತೇಳಿ ಸ್ವಲ್ಪ ಓವರ್ ಸೈಜ್ನೇ ಕೂಡ ಪರ್ಚೇಸ್ ಮಾಡಿದೆ. ಅವಳಂತೂ ಖುಷಿಯಿಂದ ರೆಡಿ ಆದಳು. ಮಕ್ಳಿಗೆ ಹಾಗೆ ಅಲ್ಲ, ತುಂಬ ಕಲರಾಗಿ ರೆಡಿ ಆಗೋದು, ಕಲರ್ ಫುಡ್ಸು ಅಂದರೆ ತುಂಬಾ ಇಷ್ಟಪಟ್ಟು ರೆಡಿ ಆಗ್ತಾಳೆ.
ಸೊ ಫೈನಲಾಗಿ ನಮ್ಮ ಹುಡುಗಿ ರೆಡಿ ಆಯಿತು. ಸೊ ಎಲ್ಲ ರೆಡಿ ಆದಮೇಲೆ ಅವಳು ಹೇಗೆ ಕಾಣಿಸ್ತೀನಿ ಅಂತ ಹೋಗಿ ಒಂದು 10 ಸರಿ ಅಂತೂ ಮಿರರಲ್ಲಿ ನೋಡ್ಕೊತಾನೆ ಇರ್ತಾಳೆ. ನಮ್ಮಮ್ಮ ಏನು ಸರಿಯಾಗಿ ರೆಡಿ ಮಾಡಿದ್ದಾರಾ ಇಲ್ವಾ, ಹೇಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ, ಲಿಪ್ಸ್ಟಿಕ್ ಚೆನ್ನಾಗಿದೆಯಾ, ಹೀಗೆಲ್ಲ. ಅದಾದಮೇಲೆ ಹೇಳಿಬಿರೋ ಅಂಥದ್ದು ನಮ್ಮ ಕಡೆ ನಡೆಯುತ್ತೆ. ನಮ್ಮ ಕಡೆ ಶಾಸ್ತ್ರ ಅದನ್ನು ಹೇಳಿಬಿರೋದು ಅಂತ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಕಡೆ ಫಲ ಎರಿಯೋದು ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಎಳ್ಬೀರನ್ನ ಮನೆಯಲ್ಲಿ ಕೂರಿಸಿ ಒಂದು 5 ಥರದ ತಟ್ಟೆಗಳಿಟ್ಟು 1-2 ದೀಪನ ಅಂಟಿಸಿ, ಸೊ ಅವ್ರಿಗೆ ದುಷ್ಟನ ನಿವಾಳಿಸೋದು ಅಂದರೆ ಮಕ್ಕಳಿಗೆ ವಿದ್ಯೆ, ಯಶಸ್ಸು ಮತ್ತು ಯಾವುದಾದ್ರು ದೃಷ್ಟಿಗಳಾಗಿದ್ದರೆ ಇದೆಲ್ಲವೂ ಹೋಗಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು ಶಾಸ್ತ್ರನ ತುಂಬ ಹಿಂದಿನಿಂದನೂ ಆಚರಿಸ್ಕೊಂಡು ಬಂತಾರೆ. ಸೊ ಅದನ್ನು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಕೂಡ ಇದನ್ನ ಮಾಡಿದ್ವಿ. ಕೊನೆಗೆ ಫೈನಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಹಾಗೆ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸೊ ಕೊನೆಯಲ್ಲಿ ಒಂದು ಆರತಿನೂ ಕೂಡ ತೆಗೆದು ದೃಷ್ಟಿಯೆಲ್ಲ ಹೋಗಲಿ ಅಂತ ಅಂದ್ಕೊಂಡು ಆರತಿನೂ ಕೂಡ ತೆಗೆದ್ವಿ. ಅದಾದಮೇಲೆ ಅವಳೆ ಹೂವು ಎಲ್ಲ ಹಾಕ್ಕೊಂಡು ಫುಲ್ ಖುಷಿ ಪಡ್ತಿದ್ಲು. ಇವತ್ತಂತೂ ಈ ರೀತಿ ಡ್ರೆಸ್ನ ನಾನು ತೊಗೊಂಡಿದ್ದು ಇದೇ ಫಸ್ಟ್ ಟೈಮ್. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅವಳು ಸರ್ಪ್ರೈಸ್ ಆಗಿದ್ಲು, ಯಾಕೆ ನನಗೆ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ, ಇವತ್ತೇನು ನನ್ನ ಬರ್ಡೇನಾ, ಈ ಥರದ್ದೆಲ್ಲ ಕ್ವಶನ್ಸ್ನ ಕೇಳ್ತಾನೆ ಇರ್ತಾಯಿದ್ಲು. ಆದರೂ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ನಾವೇನಾದರೂ ಹೇಳಿದ್ರೆ ಮಾತ್ರನೇ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸರಿ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ, ದೃಷ್ಟಿ ಕೂಡ ಆಗಿರುತ್ತೆ ಅಂತೇಳಿ ದೃಷ್ಟಿ ಎಲ್ಲ ತೆಗೆದು ಹಾಗೆ ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ, ನಮಗೆ ಗೊತ್ತಿರೋಂಥ ಕೆಲವೊಂದು ರಿಲೇಟಿವ್ಸ್ ಮನೆಗೂ ಹೋಗಿ ನಾವು ಕೂಡ ಎಳ್ಬೀರಿ ಬಂದ್ವಿ. ಸೊ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು. ಸೊ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಪುಟ್ಟದಾಗಿ ಒಂದು ಫೋಟೋಶೂಟ್ ಈಗಿನ ಮಕ್ಳಿಗಂತೂ ಹೇಳ್ಕೊಡೋದೇ ಬೇಕಾಗಿಲ್ಲ. ಫೋಟೋಸ್ಗೆ ಹೇಗೆ ಪೋಸ್ ಕೊಡಬೇಕು ಅನ್ನೋದನ್ನ ನಮಗೆ ಕಲಿಸ್ಕೊಡ್ತಾರೆ. ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ ಅಂತ ಹೇಳ್ತಾನೆ ಇದ್ದು. ಸೊ ಫೈನಲಿ ಚೆನ್ನಾಗಾಯಿತು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೀಡಿಯೋನ ಹಾಕಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಆಲ್.